ಮುಗಿಸಿದೇನೋ ವಿಜಿ ವಿಜಿ ನನ್ನ ಇಲ್ಲೇ ಮಲ್ಗಕ್ ಬಿಟ್ಟು ನೀನು ಆರಾಮಾಗಿ ಹಾಸಿಗೆಲ್ ಮಲ್ಕೊಂಡ್ಬಿಟ್ಟಿದೇನೋ ಪಾರ್ತೀರ ವಿಜಿ ನಾನು ಬಿಡಲ್ಲ ನಿನ್ನ ಬಿಡಲ್ಲ ನಿನ್ನನ್ನು ಮಲಗಿಸ್ಬಿಟ್ಟು ನಿನ್ಗೆ ಗುಡ್ ನೈಟ್ ಹೇಳ್ಬಿಟ್ಟೆ ನಾನು ಪಚ್ಕೊಳ್ಳೋದು ವಿಜಿ 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 ನೋ ನಿನ್ನ ಕತೆ ನಿನಗೆ ಹೇಳಬೇಕು. ಅದನ್ನ ನೀನ್ ಕೇಳಿ ವಿಲ ವಿಲ ಅಂತ ಒದ್ದಾಡೋದನ್ನ ನಾನ್ ನೋಡ್ಬೇಕು. ಈ ಒದ್ದಾಟ ಕೇವಲ ನಿಮ್ಮ ಅಪ್ಪ ನೋಡಿದ ಒಂದೇ ಒಂದು ವಿಡಿಯೋಗೆ ಬಂದ ಅವಸ್ಥೆ ಕಣೆ. ನೀನ್ ಸಾಯೋ ತನಕ ಒಬ್ಬೊಬ್ಬರಿಗೋ ನಿನ್ನ ಹತ್ತಿರದವ್ರಿಗೆ ಈ ವಿಡಿಯೋ ಹೋಗ್ತಾ ಇರುತ್ತೆ. ಮಾನ ಕಳ್ಕೊಂಡು ಎಲ್ಲೋ ಹೋಗಿ ಬದುಕ್ಬಿಡ್ಬೋದೇನೋ, ಆದ್ರೆ ಪ್ರತಿದಿನ ಮಾನ ಕಳ್ಕೊಂಡು ಬದುಕೋದಿದ್ಯಲ್ಲ ಅದು ಕಷ್ಟ. ಐ ನಮ್ ಬಯಸೋ ಕಣ್ಣೀರು ಬರ್ತಾ ಇದೆ. ಬಿಸ್ಕಿಗೆ ಮಿಕ್ಸ್ ಮಾಡ್ಕೊಂಡ್ ಕುಡಿಲ್ಲ. ನೋಡ್ ವಿಜಯ್, ಇನ್ನೊಂದ್ ಮಾತಾಡಿದ್ರೆ ಏನೇ ಮಾಡ್ತೀಯಾ? ಇಷ್ಟಕ್ಕೂ ನಿನ್ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಸದ್ಯಕ್ಕೆ ನೀನ್ ಹುಟ್ಸಿರೋ ನಿಮ್ಮ ಅಪ್ಪನ ಉಳಿಸ್ಕೊಳಕ್ಕೆ ನಿನ್ ಕೈಯಲ್ಲ. ನಿಂದು ಒಂದ್ ಜನ್ಮಾನ. ಇಫ್ ಯು ವಿಶ್, ಈಗ ನಿನಗೆ ಬೇಕಾಗಿರೋ 1,20,000 ಅಡ್ಜಸ್ಟ್ ಮಾಡಕ್ಕೆ ನಾನು ನಿನಗೊಂದು ಐಡಿಯಾ ಕೊಡ್ತೀನಿ. ಹೇಗೂ ನಿಮ್ಮ ಮೊಬೈಲ್ನಲ್ಲಿ ನಿನ್ ಮಾನ ಹರಾಜಾಗಿರೋ ವಿಡಿಯೋ ಇದೆಯಲ್ಲ, ಅದನ್ನ ಯಾರಾದ್ರೂ ಶ್ರೀಮಂತರು ತೋರಿಸಿ. ಇನ್ನು ಕೊಬ್ಬಿದ್ಯೇನೆ, ಪರವಾಗಿಲ್ಲ. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಿನ್ಗೊಂದು ಅವಕಾಶ ಕೊಡ್ತೀನಿ. ನಿಮ್ಮ ಅಪ್ಪನ್ನ ಉಳಿಸ್ಕೊಳಕ್ಕೆ ದುಡ್ಡು ನಾನೇ ಕೊಡ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಅದೇನಪ್ಪಾ ಅಂದ್ರೆ, ಬೇಕಾಗಿಲ್ಲ. ನಿನ್ ದುರಾಂಕರಿನ ದುಡ್ಡಿನ ಭಿಕ್ಷೆ ನನಗ್ ಬೇಕಾಗಿಲ್ಲ. ಇನ್ ಎಲ್ಲ ಕಚ್ಚಡ ಕೆಲ್ಸಕ್ಕೆ ನನ್ ಕಡೆಯಿಂದ ಉತ್ತರ ಸಿಕ್ಕೇ ಸಿಕ್ಕತ್ತೆ. ಮೊದ್ಲು ನಮ್ಮ ಅಪ್ಪನ್ ಪ್ರಾಣ ಉಳಿಸ್ಕೋಬೇಕು. ನಮ್ಮ ಅಪ್ಪನ್ ಪ್ರಾಣ ಉಳಿದ್ಮೇಲೆ ನಿನಗಿದೆ ಕಣೋ, ನಿನ್ನಂತೂ ಸುಮ್ನೆ ಬಿಡಲ್ಲ. ವಿಜಿ ವಿಜಿ ಏಯ್ ವಿಜಯ 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 ಮನೆಯಲ್ಲೋದ? ಮನೇಲಿಲ್ಲ. ನಾಳೆ ಎಂಗೇಜ್ಮೆಂಟ್ ಇದೆ ಅವನಿಗೆ, ಮುಗಿನ ಮಟ್ಟ ಕುಡ್ದಿದ್ದಾನೆ.
ಕುಡ್ದವ್ನು ಸಡನ್ ಆಗಿ ಎದ್ದೋಗಿದ್ದಾನಂತಂದ್ರೆ ಎಲ್ಲೋ ಕೂತು ಕುಡಿದೇ ಇರ್ತಾನ? ಗ್ಯಾರಂಟಿ ಕುಡಿತಾನೆ. ಅವ್ನ ಜವಾಬ್ದಾರಿ ನಿಂದು ಅಂತೀವ್ನ ಅಮ್ಮ ಬೇರೆ ಹೇಳೋಗಿದ್ದಾಳೆ. ಅಯ್ಯೋ ದೇವ್ರೆ ಮಾರ್ಬಿಟ್ನಲ್ಲಪ್ಪ. ಓ ಜೊತೆಗೆ ಕೂತವನು ಕೊಟ್ನಲ್ಲಪ್ಪ ಕೈ ದೇವ್ರೆ. ಎಂಗೇಜ್ಮೆಂಟ್ ದಿನನೇ ಮದುವೆ ಬೇರೆ ಮಾಡಿ ಮುಗಿಸ್ಬೇಕು. ಎಲ್ಲ ಮನೆಯಲ್ಲೇ ಅತ್ತಿಂದಿತ್ತ ಕದಲದೆ ಇಲ್ಲೇ ಇರಬೇಕು ಅಂತ ಆರ್ಡರ್ ಬೇರೆ ಮಾಡಿದಾಳೆ ದೇವ್ರೆ. ಎಲ್ಲೋದ ಇವನು? ವಿಜಯ, ವಿಜಯ, ಹಲೋ ಹಲೋ ಮಾಮ, ಹೌ ಆರ್ ಯು? ಹಲೋ ಹಲೋ. ವಿಜಯ ನಿಜ ಹೇಳು, ಎಲ್ಲಿದ್ಯಾ? ಮನೇಲಂತೂ ಇಲ್ಲ ಮಾಮ. ಅದು ನಂಗೆ ಗೊತ್ತು ಕಣ, ಅದಕ್ಕೆ ಫೋನ್ ಮಾಡಿದ್ವಿ. ಎಲ್ಲಿದ್ದಲ್ಲೇ? ಆಸ್ಪತ್ರೆಯಲ್ಲಿ ಇದೀನಿ ಮಾಮ. ಯಾಕೋ ವಿಜಯ ಏನಾಯ್ತು? ಏ ಯು ಡೋಂಟ್ ಟೇಕ್ ಟೆನ್ಷನ್ ಮಾಮ, ನನಗೇನು ಆಗಿಲ್ಲ. ಆದ್ರೆ ಇಲ್ಲಿ ಗೀತಾಕ್ ಫುಲ್ಲು ಮಾಂಜ. ಅಂದ್ರೆ ಗೀತಾ ಅಪ್ಪ ಆಸ್ಪತ್ರೆ ಸೇರಿದಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಗೀತಾ ವಿಲ ಒದ್ದಾಟ, ಅದನ್ನ ನಾನು ನೋಡೋಕೆ ಆಸ್ಪತ್ರೆಗೆ ಬಂದೆ ಮಾಮ. ನೀನ್ ಯಾಕಲ್ಲೇ ಅಲ್ವೋದೆ? ಮತ್ತೆ ಮನೇಲೆ ಕೂತು ಲೈವ್ ನೋಡಕ್ಕಾಗುತ್ತ ಮಾಮ? ಸಖತ್ ಮಜಾ ಇದೆ. ಗೀತಾಳ ಗೊಳಗೊಳ ಅವಳು ಮಾತಿಗೂ ನನ್ನ ಕೌಂಟ್ರು. ಅವಳು ವರಿ, ಅವಳು ಊರಿ. ಅಬ್ಬಬ್ಬಬ್ಬಬ್ಬಾ ಮಾಮ, ಇದನ್ನೆಲ್ಲ ನಾನು ಬಂದು ಹೇಳ್ತೀನಿ, ಅಲ್ಲಿ ತನಕ ಡಿಸ್ಟರ್ಬ್ ಮಾಡಬೇಡ. ಬಿದ್ಕೋ, ಬಾಯ್. ಇಹೋ ದೇವ್ರೆ, ಅವಳು ಬೆಂಕಿ, ಸುಟ್ಟು ಹೋಗ್ತೀಯ. ಅವಳು ನ್ಯಾಯ, ಅನ್ಯಾಯವಾಗಿ ನಿನ್ನ ಜೀವನ ಹಾಳಾಗೋಗುತ್ತೆ. ಅವಳು ನಿಯತ್ತು, ಅದರಿಂದಲೇ ಕುಸ್ತು ಹೋಗುತ್ತೆ ನಿನ್ನ ಭ್ರಮೆಯ ಸಂಪತ್ತು. ಹುಷಾರ್. ನಿನ್ನ ಬಾಳನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಿನಗೆ ನೀನೇ ಬಿಟ್ಕೋತಾ ಇರೋ ಬಾಣದ ಹೆಸರೇ ಗೀತಾ. ಮುಗೀತಾ ತಾಯಿ ಗೀತಾ ಪುರಾಣ? ಕೇಳಿಸ್ಕೊ, ಇವತ್ತು ನೀನವಳನ್ನ ಕಾಡಿದ್ಯಾ ಅಂತ ಸಂತೋಷ ಪಡ್ತಿರ್ಬೋದು, ಆದರೆ ಗೀತಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಧ್ಯವಾದರೆ ಈಗಲೇ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇಲ್ಲಾಂದ್ರೆ ಅವಳನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ನಿನ್ನಲ್ಲಿರೋ ದಿಮಾಕನ್ನ ತುಳಿದು ಹಾಕ್ಬಿಡ್ತಾಳೆ, ನಿನ್ನ ಶ್ರೀಮಂತಿಕೆಯ ಕೊಪ್ಪನ್ನ ಕಡ್ದು ಹಾಕ್ಬಿಡ್ತಾಳೆ, ನಿನ್ನಲ್ಲಿರೋ ರಾಕ್ಷಸನಿಗೆ ಸಮಾಧಿ ಕಟ್ಬಿಡ್ತಾಳೆ. ಓ ಓ ಓ ಸಮಾಧಾನ ಆಂಟಿ, ಸಮಾಧಾನ. ಅರ್ಥ ಆಯ್ತು ಬಿಡಿ, ನಿಮ್ಮ ಮಗಳಿಗೆ ದಿಮಾಕ್ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತು. ನಿಮ್ಮ ಮಗಳ ಸೋಲ್ನ ನೋಡ್ತಾ ಇದ್ದೀರಾ, ಅದನ್ನ ಮುಂದೆ ನೋಡ್ತಾ ಹೋಗ್ತೀರಾ. ನಿಮ್ಮ ಕಣ್ಮುಂದೆ ನಿಮ್ಮ ಗಂಡನ ಸಾವಾಗುತ್ತೆ, ಅದನ್ನು ನೋಡಿ ಎಂಜಾಯ್ ಮಾಡಿ. ನಮಸ್ತೆ ಆಂಟಿ, ಬರ್ತೀನಿ.
ಅಕಸ್ಮಾತ್ ನಿಮ್ ಗಂಡನ ಸಾವಿನ ಶಾಕಲ್ಲಿ ನೀವು ಸಾಯದೇ ಇದ್ರೆ ನೀವು ನೋಡ್ತಾನೆ ಇರ್ತೀರ. ಯಾಕಂದ್ರೆ ನಾನ್ ನಿಮ್ ಮಗಳ ಬದುಕಲ್ಲಿ ಬಾಡ್ತಾನೆ ಇರ್ತೀನಿ ಆಂಟಿ. ಬಾಯ್. ಹೋಗಲ್ಲ ಆಂಟಿ, ಯಾಕಂದ್ರೆ ಈಗ ಕಾಯ್ಬೇಕಾಗಿರೋದು ನಾನು ಅನಿವಾರ್ಯ. ಯಾಕಂದ್ರೆ ನಿಮ್ ಮಗಳು ಖಾಲಿ ಕೈಯಲ್ಲಿ ಬಂದು ಗೋಲಾಡೋದನ್ನ ನಾನ್ ನೋಡ್ಬೇಕು. ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ನಿಮ್ ಗಂಡ ಭೂಮಿ ಬಿಟ್ಟು ಹೋಗೋದನ್ನ ನಾನ್ ನೋಡ್ಬೇಕು. ಅದಕ್ಕೆ ನಾನು ಕಾಯ್ಬೇಕು. ನಿಮ್ ಮಗಳು ಅದಕ್ಕೋಸ್ಕರ ಅಳೋದನ್ನು ನಾನು ನೋಡ್ಬೇಕು. ಹಾಳ ಹೆಣ್ಣು ಮಕ್ಕಳ ಕೈಯಲ್ಲಿ ಕಣ್ಣೀರು ಹಾಕಿಸ್ಕೊಂಡವನು ಜೀವನದಲ್ಲಿ ಉದ್ಧಾರ ಆಗಿರೋ ಇತಿಹಾಸ ನೋಡೇ ಇಲ್ಲ ಕಣೋ. ಎಕ್ಸೆಪ್ಟ್ ಒನ್, ಒಬ್ಬನ್ನ ಹೊರತುಪಡಿಸಿ, ಅದು ನಾನೇ. ಆಂಟಿ, ನಾನು ಖರ್ಚು ಮಾಡಿ ಕಾಸ್ಟ್ಲಿ ಡ್ರಿಂಕ್ ಕುಡ್ದಾಗೋ ನನಗೆ ಕಿಕ್ ಬರಲ್ಲ. ಆದ್ರೆ ನಿಮ್ಮ ಮಗಳು ಅನುಭವಿಸ್ತಾ ಇದ್ದಾಳಲ್ಲ, ಆ ನೋವು ನೋಡಿ ನನಗೆ ಸಖತ್ ಕಿಕ್ ಬರ್ತಾ ಇದೆ ಆಂಟಿ. ಆರಾಮಾಗಿ ಕುತ್ಕೊಳ್ಳಿ, ಇನ್ನು ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಬರ್ಲಿ ಅವಳು. ಗೀತಾ, ಐ ಆಮ್ ವೇಟಿಂಗ್.